ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನಗಳಿಗೆ ಹೋಗೋ ಮುಖ್ಯ ಕಾರಣ ಏನ್ ಹೇಳಿ? ದೇವಸ್ಥಾನ ಅಂದಾಗ ಒಂದೊಳ್ಳೆ ಸಕಾರಾತ್ಮಕ ವಾತಾವರಣ ಇರುತ್ತೆ. ದೇವ್ರು ದೇವಸ್ಥಾನ ಅಂದಾಗ ಮನುಷ್ಯ ಶ್ರದ್ಧೆ, ಭಕ್ತಿ, ನಂಬಿಕೆ ಕಲಿತಾನೆ. ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಾಗ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸಂತೋಷ ಸಿಗುತ್ತೆ. ಕ್ರೋಧ, ಮದ, ಮಾತ್ಸರ್ಯ ದೂರ ಆಗುತ್ತೆ ಅಂತ. ಆದ್ರೆ ನಮ್ಮ ಚಾಮುಂಡಿ ಬೆಟ್ಟದ ಆಷಾಢ ಶುಕ್ರವಾರದ ವಿಡಿಯೋಗಳನ್ನ ನೋಡಿದ ಮೇಲೆ ಇದೇನ್ ದೇವಸ್ಥಾನನ ಇಲ್ಲ ಕಮರ್ಷಿಯಲ್ ಟೂರಿಸ್ಟ್ ಸ್ಪಾಟ್ ಅಂತ ಕನ್ಫ್ಯೂಸ್ ಆಗೋಯ್ತು ಶಿವ. ವಿಐಪಿಗೆ ವಿಐಪಿ ಅಂತಿಗೆ ವಿಐಪಿ ಸೆಟಪ್ ಗಳಿಗೆ ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಸೊ ಇವತ್ತಿನ ವಿಡಿಯೋದಲ್ಲಿ ಈ ವಿಚಾರನ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಓಕೆ. ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ತುಂಬಾ ಕೋತಿಗಳಿದ್ವು. ಆದ್ರೆ ಈಗ ಆ ಕೋತಿಗಳೆಲ್ಲ ದೇಶಾಂತರ ಹೋಗ್ತಿದಾವಂತೆ. ಯಾಕಂದ್ರೆ ಈ ಜನಗಳೇ ಕೋತಿಗಳ ತರ ಸಿಕ್ಕಿದ ಕಡೆ ಹತ್ತೋಗ್ ಶುರು ಮಾಡಿದಾರಲ್ಲ. ಇವ್ರನ್ನ ನೋಡಿ ನಮ್ಗೆಲ್ಲ ಉಳಿಗಾಲ ಇಲ್ಲ ಅಂತ ಭಯ ಬಿದ್ದು ಆ ಕೋತಿಗಳು ಬೆಟ್ಟ ಬಿಟ್ಟು ಓಡೋಗ್ತಿದಾವಂತೆ. ಈ ಜನಗಳ ಕಾಟ ತಡಿಲಾರ್ದೆ ಪೊಲೀಸ್ ಅಪ್ಪ ನೋಡ್ರಿ PVC ಪೈಪ್ ತಂದು ಹೆಂಗ್ ತುರುಕ್ತಾವ್ರೆ. ಯಾರಿಗಾದ್ರೂ ಕಣ್ಣಿಗೆ ತಗ್ಲಿದ್ರೆ ಏನ್ ಗತಿ? ಆ ಜನ ಚಾಮುಂಡಮ್ಮನ್ ನೋಡೋ ಬದಲು ಕಣ್ಣನ್ ಡಾಕ್ಟ್ರು ನೋಡೋ ಪರಿಸ್ಥಿತಿ ಬಂದ್ಬಿಟ್ಟಿರೋದು. ಈ ಪೊಲೀಸ್ ಅಪ್ಪ PVC ಪೈಪ್ ತುರುಕ್ಬೇಕಿರೋದು ಬರೀ ಜನಗಳಿಗಲ್ಲ, ಈ ಅವ್ಯವಸ್ಥೆಗೆ ಮುಖ್ಯ ಕಾರಣ ಆಗಿರೋ ಅಧಿಕಾರಿಗಳಿಗೂ ತುರುಕ್ಬೇಕಿತ್ತು. ಇನ್ನು ಬರೀ ಹುಡುಗರು ಈ ತರ ಕೋತಿಗಳ ತರ ಹತ್ತಿದ್ರೆ ಈ ಜನರೇಷನ್ ಹುಡುಗರೇ ಸರಿ ಇಲ್ಲ ಅನ್ಬೋದಿತ್ತು. ಬಟ್ ಇಲ್ಲಿ ನೋಡಿದ್ರೆ ಚಿಕ್ಕ ಹೈಕ್ಲಿಂದ ಹಿಡಿದು ಆಂಟಿರು, ಮುದುಕ್ರು ಎಲ್ರು ಹೈ ಜಂಪ್, ಲಾಂಗ್ ಜಂಪ್, ಮೌಂಟೇನ್ ಕ್ಲೈಂಬಿಂಗ್ ಎಲ್ಲಾ ಆಡ್ತಾವ್ರೆ. ಅದ್ರಲ್ಲೂ ಈ ತಾತನ್ ನೋಡ್ರಿ ಪಂಚನ ಎತ್ತಿ ಕಟ್ಕೊಂಡ್ಬಿಟ್ಟು ಮೇಲಿಂದ ಎಲ್ರಿಗೂ ಗಳಗಂಟೆ ದರ್ಶನ ಕೊಡ್ತಾವ್ರೆ. ಅಲ್ಲ, ಈ ವಯಸ್ಸಲ್ಲಿ ನೂಕು ನುಗ್ಲಿರೋ ಜಾಗಕ್ಕೆ ಹೋಗೋದೇ ಡೇಂಜರು. ಅಂತದ್ರಲ್ಲಿ ಈ ವಯಸ್ಸಾದ ಅಂಕಲ್ ಅಜ್ಜಂದ್ರು ಈ ತರ ಸರ್ಕಸ್ ಮಾಡ್ತಾವ್ರಲ್ಲ. ಈ ವಯಸ್ಸಲ್ಲೇ ಹಿಂಗೆ ಅಂದ್ರೆ ಇನ್ನು ಹೆಂಗಾಗಿದ್ದಾಗ ಹೆಂಗ್ ಆಡಿರಲ್ಲ, ಯಾರ್ಯಾರ ಮನೆ ಕಾಂಪೌಂಡ್ ಹಾರಿರಲ್ಲ. ನಿನ್ ವಯಸ್ಸೇನು, ನೀನ್ ಮಾಡ್ತಿರೋದೇನು ಅಂದಂಗೆ ಇವರೆಲ್ಲ ಯಾಕೆ ಹಿಂಗೆ ಅಂಟು ಸುಟ್ಟಿರೋ ಅಂಟೆ ಗುದ್ದಗಳ ತರ ಸಿಕ್ಕಿ ತಂತಿ ಬೆಲಿ ಆಡ್ತವ್ರೆ ಅನ್ಕೊಂಡ್ರ? ಇವರೆಲ್ಲ 2,000 ರೂಪಾಯಿ ಕೊಟ್ರೆ ಬೇಗ ದೇವಿ ದರ್ಶನ ಆಯ್ತದೆ ಅಂತ ಟಿಕೆಟ್ ತಕೊಂಡ್ ಹೋಗವ್ರೆ. ಅಲ್ಲಿ ನೋಡಿದ್ರೆ 2-3 ಗಂಟೆ ಆದ್ರೂ ದರ್ಶನ ಸಿಕ್ಕಿಲ್ಲ. ಅದಕ್ಕೆ ರೊಚ್ಚಿಗೆದ್ದು ಹಿಂಗಾಡ್ತಾವ್ರೆ. ನಮ್ ಸರ್ಕಾರದವರು ಒಂದ್ ಕಡೆ ಎಲ್ಲಾ ಫ್ರೀ ಅಂತ ಕೊಡ್ತಾವ್ರಲ್ಲ, ಅದಕ್ಕೆ ಇನ್ನೊಂದ್ ಕಡೆ ಜನರಿಂದ ಹಣ ವಸೂಲಿ ಮಾಡೋಕೆ ಒಂದಲ್ಲ ಒಂದು ಐಡಿಯಾ ಹುಡುಕ್ತಾನೆ ಇದ್ದಾರೆ. ನೀವು ಬಹಳ ಬುದ್ಧಿವಂತರು. ಸೊ ಆಷಾಢ ಶುಕ್ರವಾರದಲ್ಲಿ ಒಳ್ಳೆ ಕಲೆಕ್ಷನ್ ಮಾಡ್ಕೊಂಡ್ಬಿಡೋಣ ಅಂತ 300 ರೂಪಾಯಿ ಟಿಕೆಟ್ ಕ್ಯಾನ್ಸಲ್ ಮಾಡಿ 2,000 ರೂಪಾಯಿ ಮಾಡವ್ರೆ. ಅದ್ರಲ್ಲೂ ನಮ್ಮ ಜನ ಎಲ್ಲಿಗೆ ಹಣ ಖರ್ಚು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಈ ದೇವ್ರು ದಿಂಡ್ರು ಅಂದ್ರೆ ಸಾಲ ಸೋಲ ಮಾಡಿದ್ರು ಪೂಜೆ ಪುನಸ್ಕಾರ ಮಾಡ್ಬಿಡ್ತಾರೆ. ಇದೇ ವೀಕ್ನೆಸ್ ನ ಕ್ಯಾಚ್ ಹಾಕೊಂಡು ನಮ್ ಸರ್ಕಾರ ಒಳ್ಳೆ ಹೈನಾತಿ ಪ್ಲಾನ್ ಮಾಡವ್ರೆ. ಡೆಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತ, ಸುಸ್ವಾಗತ. ಇನ್ನು ಇದೆಲ್ಲದಕ್ಕಿಂತ ಜನರಿಗೆ ಈ ಸರ್ಕಾರದ ಮೇಲೆ, ಈ ಮ್ಯಾನೇಜ್ಮೆಂಟ್ ನವ್ರ ಮೇಲೆ ಆಕ್ರೋಶ ಬರೋಕೆ ಮುಖ್ಯ ಕಾರಣ ಈ VIP ಕಲ್ಚರ್. ದೇವಲೋಕದಿಂದ ಬಂದವ್ರ ಇಲ್ಲ ತಾನೆ? ನಮ್ಮಂಗ ಅವ್ರ ಮನುಷ್ಯ ತಾನೆ. ಅವ್ರಿಗೂ ನ್ಯಾಯ, ನಮಗೂ ನ್ಯಾಯನಾ? ಎಲ್ಲರನ್ನು ಬಿಡ್ತಾ ಅಲ್ಲಿ ಹೋದ್ಮೇಲೆ ಅಲ್ಲಿ ದೇವಿ ದರ್ಶನ ಮಾಡಕ್ಕೂ ಬಿಡಲ್ಲ. ಒಳಗಡೆ ಫುಲ್ VIP ತಲೆಗಳೇ ಕಾಣುತ್ತೆ. ನಮ್ ಜನಗಳು ಟ್ರಾಫಿಕ್ ನಲ್ಲಿ VIP ಕಲ್ಚರ್ ನ ತೆಗಿಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ರೆ, ಇಲ್ಲಿ ಇವರು ದೇವಸ್ಥಾನದೊಳಗೆ VIP ಕಲ್ಚರ್ ತಂದಿಟ್ಟಿದ್ದಾರೆ. ದೇವ್ರು ನೋಡಕ್ಕೂ ಇನ್ಫ್ಲೂಯೆನ್ಸ್ ಬೇಕೆ? ಸಮಾನತೆ ಇರ್ಬೇಕಾಗಿರೋ ದೇವಸ್ಥಾನದೊಳಗೂ ಬಡವನ್ಗೊಂದ್ ದಾರಿ, ದುಡ್ಡಿದ್ದವ್ರಿಗೊಂದ್ ದಾರಿ, ಸ್ಟೇಟಸ್ ಇದ್ದವ್ರಿಗೆ ಒಂದ್ ದಾರಿ, ಇಲ್ದಿದ್ದವ್ರಿಗೆ ಇನ್ನೊಂದ್ ದಾರಿ, ಈ ರೀತಿ ತಾರತಮ್ಯ ಮಾಡಿ ಅಂತ ದೇವ್ರೇನಾದ್ರೂ ಇವ್ರಿಗೆ ಹೇಳಿತಾ? ಸರಿನಪ್ಪ, ಇವರಿಗೆ ಜನಸಾಮಾನ್ಯರಿಗಿಂತ ವಿಐಪಿಗಳೇ ಮುಖ್ಯ ಅನ್ನೋದಾದ್ರೆ ಆಷಾಢ ಶುಕ್ರವಾರ ಓನ್ಲಿ ಫಾರ್ ವಿಐಪಿ, ನೋ ಎಂಟ್ರಿ ಫಾರ್ ಕಾಮನ್ ಪೀಪಲ್ ಅಂತ ಬೋರ್ಡ್ ಹಾಕೊಂಡ್ಬಿಡ್ಲಿ? ಆಗಲ್ಲ. ಯಾಕಂದ್ರೆ ವಿಐಪಿಗಳಿಂದ ದುಡ್ಡು ಮಾಡಕ್ ಆಗಲ್ವಲ್ಲ. ದುಡ್ಡು ಮಾಡೋಕ್ ಜನಸಾಮಾನ್ಯರು ಬೇಕು, ಸೌಕರ್ಯ ಮಾತ್ರ ವಿಐಪಿಗಳು ಕೊಡ್ಬೇಕು. ಈ 2,000 ರೂಪಾಯಿ ಟಿಕೆಟ್ ತಗೊಂಡಿರೋ ಜನಗಳು VIP ಅನ್ಕೊಂಡ್ ಹೋಗ್ತಿರೋರ್ ಎಲ್ಲಾರ್ಗು ಹಿಡಿ ಶಾಪ ಹಾಕ್ತಾವ್ರೆ. ಬರ್ತಾ ಇದಾರೆ ಅಂದ್ರೆ ಏನು, ಎಲ್ಲರನ್ನ ಸೈಡ್ ಹೋಗಿ ಅನ್ನೋದು. ಇವ್ರು ಮನುಷ್ಯ ಅಲ್ಲ, ಅವ್ರ ಮಾತ್ರ ಮನುಷ್ಯರು. ಈ ತರ ಜನಗಳನ್ನ ಅಯ್ಯೋ ಅನ್ನಿಸ್ಕೊಂಡು ಅವ್ರ ಕೈಲಿ ಹಿಡಿ ಶಾಪ ಹಾಕಿಸ್ಕೊಂಡು ಇವ್ರುಗಳು ದೇವ್ರ ನೋಡಕ್ ಹೋಗ್ಬೇಕೆ? ಈ ತರ 4 ಜನರಿಗೆ ತೊಂದ್ರೆ ಕೊಟ್ಟು ಅಡ್ಡದಾರಿಲಿ ಹೋದ್ರೆ ದೇವ್ರು ಒಳ್ಳೇದ್ ಮಾಡ್ತಾ ಇದ್ಯೆ? ಇಲ್ಲಿ ವಿಐಪಿಗಳು ಹೋಗೋದಕ್ಕಿಂತ VIP ಹೆಸರಲ್ಲಿ ಹೋಗೋ ಚೇಲ ಬಾಲಗಳೇ ಜಾಸ್ತಿ ಆಗಿದ್ದಾರೆ. ಎಲ್ಲ MLA ಚೇಲಾಗಳು ಬರೀ ಅವ್ರು ಇವರು ಬರೀ ಇವರೇ ಸರ್. BV ಶ್ರೀನಿವಾಸ್ ಅವ್ರು ಬಂದ್ರು, ಈಗ ವಿಜಯೇಂದ್ರ ಹೋದ್ರು, CT ರವಿ ಅವ್ರು ಹೋದ್ರು, ಅವರಿಂದ 50 ಜನ, ಇವರಿಂದ 100 ಜನ.
ಬರೀ ಹಿಂಗೆ ಮುಂದಿನ ಸಲದಿಂದ ಬರೀ VIP ಗಳಿಗೆ ಇಂತಿಷ್ಟೇ ಟಿಕೆಟ್ ಅಂತ ನಿಗದಿಪಡಿಸ್ಬೇಕು. ಒಂದು ಟಿಕೆಟ್ಗೆ ಒಬ್ರು ಮಾತ್ರ ಎಂಟ್ರಿ ಅಂತ ರೂಲ್ಸ್ ಮಾಡ್ಬೇಕು. ಈ ದಸರಾ ಟಿಕೆಟ್ ಮಾಡ್ತಾರಲ್ಲ ಹಂಗೆ. ಆಗ ಈ ತರ ಚೇಲ ಬಾಲ ಚಿಲ್ರೆ ಪಲ್ರೆಗಳೆಲ್ಲ ಅವಾಯ್ಡ್ ಆಗೋಗ್ತಾರೆ. ಇಲ್ಲಿವರೆಗೂ ನಮ್ಗೆ ಒಳಗಡೆವರೆಗೂ ಏನು ಇಲ್ಲ, ಆರಾಮಾಗಿದ್ವಿ. ಇಲ್ಲಿಂದಾನೇ ನಮ್ಗೆ ಪ್ರಾಬ್ಲಮ್ ಆಗಿದ್ದು. ಮೇಡಮ್, ಪ್ರಾಬ್ಲಮ್ ಅಲ್ಲೆಲ್ಲೋ ಇಲ್ಲ, ನಿಮ್ ಕೈಲೇ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರು ನೋಡಿದ್ರೆ ಆ ನವಿಲ್ಗರಿ ಎಲ್ ಸಿಕ್ತು ಅನ್ಕೊಂಡು ನಿಮ್ ಮೇಲೆ ಎನ್ಕ್ವೈರಿ ಶುರು ಮಾಡ್ಬಿಡ್ತಾರೆ. ಹುಷಾರಾಗಿರಿ. ಅಲ್ಲ ಸರ್, ವಿಐಪಿಗಳು 2 ರೂಪಾಯಿನೂ ಕೊಡಲ್ಲ. ನಾವು 2,000 ಕೊಟ್ಟಿದೀವಿ. ಏನಕ್ಕೆ ನಿಂತ್ಕೋಬೇಕು ಇಷ್ಟೊತ್ತು? ಎಲ್ಲ ರಾಜಕಾರಣಿಗಳಲ್ಲಿ ಯಾರಾದ್ರೆ ಏನು? ಇನ್ನು ಈ 2,000 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಫಾಸ್ಟ್ ಆಗಿ ದೇವಿ ದರ್ಶನ ಆಗ್ತದೆ ಅಂತ ಹೋಗಿ ಗಲಾಟೆ ಮಾಡ್ತಾವ್ರಲ್ಲ, ಈ ಜನರಿಗೆ ನಂದೊಂದ್ ಪ್ರಶ್ನೆ. ಈಗ ಇವರು ಕೂಡ ಮಾಮೂಲಿ ಕ್ಯೂನಲ್ಲಿ ಹೋಗದೆ ಬೇಗ ಹೋಗ್ಬೇಕು ಅಂತ 2,000 ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲಿಗೆ ಇವರು ತಮ್ಮ ಹಣ ಬೆಂಬಲ ಬಳಸಿ ದೇವ್ರು ನೋಡಕ್ ಹೋಗಿದ್ದಾರೆ. ಸೊ ಹಂಗ್ ನೋಡಕ್ ಹೋದಾಗ ಇವರಿಗೂ ಆ VIP ದರ್ಶನದವರಿಗೂ ಏನ್ ವ್ಯತ್ಯಾಸ? ಇದು ಒಂಥರ ಲಾ ಪಾಯಿಂಟ್. ಅವ್ರದ್ದು ಅಧಿಕಾರ ಬೆಂಬಲ, ಇವ್ರದ್ದು ಹಣ ಬೆಂಬಲ. ಇಲ್ಲಿ ನಾವು ಪಾಪ ಅನ್ಬೇಕಿರೋದು ದುಡ್ಡಿಲ್ದೆ ಫ್ರೀ ಆಗಿ ಹೋಗ್ತಾರಲ್ಲ ಆ ಜನಗಳ ಬಗ್ಗೆ. 2,000 ಕೊಟ್ಬಿಟ್ಟು ಹೋಗ್ತಿರೋರ್ಗೆಲ್ಲ ಫಸ್ಟ್ ದರ್ಶನ ಆಗ್ತಿದೆ, ಅವ್ರಿಗೂ ಅಮೌಂಟ್ ಕೊಟ್ಟಿದ್ದಾರೆ ಅಂತ. ಇವಾಗ ನಾರ್ಮಲ್ ಆಗಿ ಹೋಗೋರ್ಗೆ ಯಾರಿಗೂ ದರ್ಶನ ಆಗ್ತಾನೆ ಇಲ್ಲ. 2,000 ಕೊಟ್ಟವ್ರು ಮಾತ್ರ ಮನುಷ್ಯರು, ನಾವು ಮನುಷ್ಯರಲ್ಲ. ನಮಗೆ ಕಾಲಿಲ್ಲ, ಕಂಬ ಇರೋದು ಆಯ್ತಾ. ನಿತ್ತು ಎಷ್ಟೊತ್ತು ಬೇಕು ನಿಲ್ಬೋದು. ಅವರಿಗೆ ಕಾಲು, ಅವರು ಮನುಷ್ಯರು. ಎಲ್ಲ ಇಕ್ಕಟ್ಟಿನ ಜಾಗ ತಂದು ಸಿಗಿಸಿ ಬ್ಯಾರಿಗೇಡ್ ಅಂತೂ ಬೆಟ್ಟ ತುಂಬಿಸ್ಬಿಟ್ಟಿದ್ದಾರೆ. ಬೆಟ್ಟ ಫುಲ್ಲು ತುಂಬಿಸ್ಬಿಟ್ಟಿದ್ರೆ ಇವಾಗ ಸಾರ್ವಜನಿಕರು ಮಕ್ಳು ಎತ್ಕೊಂಡ್ಬಂದವ್ರು ಹೋಗೋರ್ ಗತಿ ಏನ್ರಿ ಇದು? ಸರ್ಕಾರ ಸರಿ ಇಲ್ಲ, ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ಬಯ್ಯೋ ಈ ಜನಗಳು ಇವ್ರ ನೆಟ್ಟಿಗಿದಾರ. ಆಷಾಢದಲ್ಲಿ ನೂಕು ನುಗ್ಲಿ ಇರುತ್ತೆ ಅಂತ ಗೊತ್ತಿದ್ರು ಇವ್ರಿಗೆ ಅವತ್ತೇ ಹೋಗ್ಬೇಕು. ಯಾಕೆ ಬೇರೆ ದಿನ ಹೋದ್ರೆ ನಮ್ಮ ಚಾಮುಂಡಮ್ಮ ಆಶೀರ್ವಾದ ಮಾಡಲ್ಲ ಅಂತಳ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಏನೋ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಅನ್ನೋದೊಂದ್ ಬಿಟ್ರೆ ಆ ದೇವಸ್ಥಾನದ ಮಹಿಮೆ, ದೇವ್ರ ಮಹಿಮೆ ಏನ್ ಬೇರೆ ದಿನಗಳಲ್ಲಿ ಕಡಿಮೆ ಆಗೋಗುತ್ತಾ? ಇಲ್ಲ ಸರ್, ಇಲ್ಲ. ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಗೊತ್ತಿದ್ದು ಹೋಗ್ಬಿಡೋದು. ಆಮೇಲೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ದೇವ್ರ ಸನ್ನಿಧಿ ನಿಂತ್ಕೊಂಡು ಬಾಯಿಗೆ ಬಂದಿದ್ ಬೈಕೊಳ್ಳೋದು. VIP ಸೆಟಪ್ಗಳಿಗೆ ಇದನ್ನೆಲ್ಲ ನೋಡಿದಾಗ ನನ್ನ ತಲೆಯಲ್ಲಿ ಬರೋ ಪ್ರಶ್ನೆ ಏನ್ ಗೊತ್ತಾ? ಮೊದ್ಲೆಲ್ಲ ಜನಗಳು ಜೀವನದಲ್ಲಿರೋ ಜಂಜಾಟ ದೂರ ಆಗ್ಲಿ ಅಂತ ಬೇಡ್ಕೊಳ್ಳೋಕೆ ದೇವಸ್ಥಾನಕ್ಕೆ ಹೋಗ್ತಿದ್ರು. ಆದ್ರೆ ಈಗಿನ ಜನ ದೇವಸ್ಥಾನದಲ್ಲೇ ಜಂಜಾಟ ಶುರು ಮಾಡ್ತಾವ್ರೆ. ಮೊದ್ಲೆಲ್ಲ ಶಾಂತಿ ಬೇಕು ಅಂತ ದೇವಸ್ಥಾನಕ್ಕೆ ಹೋಗೋರು, ಆದ್ರೆ ಈಗ ದೇವಸ್ಥಾನದಲ್ಲೇ ಅಶಾಂತಿ ಹುಟ್ಟಾಗ್ತಾವ್ರೆ. ಭಕ್ತಿ ಪ್ರದರ್ಶನ ಮಾಡ್ರಯ್ಯ ಅಂದ್ರೆ ಶಕ್ತಿ ಪ್ರದರ್ಶನ ಮಾಡ್ತಾವ್ರೆ. ದೇವಸ್ಥಾನನ ಫೀಲ್ ಮಾಡೋರ್ಗಿಂತ ರೀಲ್ ಮಾಡೋರೆ ಜಾಸ್ತಿ ಆಗೋಗಿದ್ದಾರೆ. ಜೈಕಾರ ಕೇಳ್ಬೇಕಿರೋ ಜಾಗದಲ್ಲಿ ಧಿಕ್ಕಾರ ಕೇಳ್ಬರ್ತಿದೆ. ಚನ್ವೀರೇಶ ಇವ್ರಿಗೆಲ್ಲ ನೀನೇ ಬುದ್ಧಿ ಕೊಡಪ್ಪ. ಈಗ ಇದೇ ಎಂಟ್ರಿ ಫ್ರೀ ಇತ್ತು ಅಂತ ಇಟ್ಕೊಳ್ಳಿ. ಆಗ ಈ ಜನಗಳು ಇಷ್ಟು ಆಕ್ರೋಶ ಅಸಮಾಧಾನ ತೋರಿಸ್ತಿದ್ರ? ಸೊ ಇಲ್ಲಿ ದುಡ್ಡು ಇನ್ವಾಲ್ವ್ ಆಗಿರೋದಕ್ಕೆ ಜನಗಳಿಗೆ ಇಷ್ಟು ಕೋಪ ಬರ್ತಾ ಇರೋದು. ನಮ್ ಜನ ಫ್ರೀ ಆಗಿ ಸಿಗೋ ಪ್ರಸಾದ ಹೆಂಗಿದ್ರು ತಿಂತಾರೆ. ಅದೇ 10 ರೂಪಾಯಿ ಕೊಟ್ಟಿರೋ ಇಡ್ಲಿ ಒಂಚೂರ್ ಚೆನ್ನಾಗಿಲ್ಲ ಅಂದ್ರೂ ಜಗಳ ಮಾಡ್ತಾರೆ. ಅದೇ ಮನುಷ್ಯನ ಸೈಕಾಲಜಿ. ಸೊ ದೇವಸ್ಥಾನ ಅನ್ನೋದು ಬಿಸಿನೆಸ್ ಪಾಯಿಂಟ್ ಆಗ್ತಿರೋದಕ್ಕೆ ಇವತ್ತು ದೇವಸ್ಥಾನಗಳಲ್ಲೂ ನೆಗೆಟಿವಿಟಿ ಜಾಸ್ತಿ ಆಗ್ತಿರೋದು. ನಮ್ಮ ಜನಗಳು ಅಷ್ಟೇ ಬರ್ತಾ ಬರ್ತಾ ತಾಳ್ಮೆ ಅನ್ನೋದನ್ನೇ ಕಳ್ಕೊಂಡ್ಬಿಡ್ತಿದ್ದಾರೆ. ಮಾತಿಗೂ ಜಗಳ, ಆಕ್ರೋಶ, ಅಸಹನೆ ಹೊರ ಹಾಕೋ ರೀತಿ ಆಗೋಗಿದ್ದಾರೆ. ಹಿಂದಿನ ಕಾಲದಲ್ಲಿ ಕಷ್ಟಪಟ್ಟು ಬಂದು ದೇವ್ರನ್ನ ನೋಡ್ದಾಗ್ಲೆ ಆ ದೇವ್ರಿಗೊಂದ್ ಬೆಲೆ, ಮನುಷ್ಯನಿಗೊಂದು ನೆಮ್ಮದಿ ಅನ್ನೋ ಕಾರಣಕ್ಕೆ ಬೆಟ್ಟದ ಮೇಲೆ ದೇವಸ್ಥಾನಗಳನ್ನ ಮಾಡೋರು. ಈ ತರ ಬೆಟ್ಟದ ಮೇಲೆ ಇರೋ ದೇವಸ್ಥಾನಗಳಿಗೆ ಹೋಗೋಕೆ ಯಾವುದೇ ರೀತಿ ಬಸ್ಸು ಕಾರು ವ್ಯವಸ್ಥೆ ಇರ್ಲಿಲ್ಲ. ಬಸ್ಸು ಕಾರು ಬಿಡಿ, ನಡೆಯೋಕ್ ಒಳ್ಳೆ ದಾರಿ ಕೂಡ ಇರ್ಲಿಲ್ಲ. ಕಾಡು ದಾರಿಲೆ ಕಲ್ಲು ಮುಳ್ಳು ದಾಟ್ ಹೋಗ್ಬೇಕಿತ್ತು. ಅದು ಏನು 10 ಊರ್ ದಾಟ್ಕೊಂಡು 10 ದಿನ ಪಾದಯಾತ್ರೆಯಲ್ಲಿ ದೇವಸ್ಥಾನಗಳಿಗೆ ಹೋಗೋರು. ಅಂಡ್ ಅವರಿಗೆಲ್ಲ ಎಷ್ಟು ತಾಳ್ಮೆ ಇರ್ತಿತ್ತು ನೋಡಿ. ದೇವ್ರ ನೋಡೋ ಕಾರಣದಲ್ಲಾದ್ರೂ ಮನುಷ್ಯ ಗಟ್ಮುಟ್ಟಾಗಿ ಆರೋಗ್ಯಕರವಾಗಿರೋನು. ಅವರಿಗೆಲ್ಲ ದೈಹಿಕ ಆರೋಗ್ಯದ ಜೊತೆ ಮಾನಸಿಕ ಆರೋಗ್ಯನು ಚೆನ್ನಾಗಿರ್ತಿತ್ತು. ವಂಡರ್ಫುಲ್ ಬಿಡ್ರಿ. ಆದ್ರೆ ಇವತ್ತು ಜನಕ್ಕೆ ಒಳ್ಳೆ ಟಾರ್ ರೋಡು, ಬಸ್ಸು, ಕಾರು ಎಲ್ಲಾ ವ್ಯವಸ್ಥೆ ಇದೆ. ದೇವಸ್ಥಾನದ ಮುಂದಕ್ಕೆ ಕರ್ಕೊಂಡೋಗಿ ಇಳಿಸ್ತಾರೆ. ಆದ್ರೆ ಇವರಿಗೆ ಒಂದ್ 4 ಗಂಟೆ ವೆಯ್ಟ್ ಮಾಡೋಕ್ ತಾಳ್ಮೆ ಇಲ್ಲ. ಅಯ್ಯೋ ಏನ್ ಜನಗಳೇನೋ. ನಮ್ ಜನಕ್ಕೆ 10 ಸೆಕೆಂಡ್ ಇರೋ ರೀಲ್ಸ್ ನೋಡೋಕು ಪೇಷನ್ಸ್ ಇರಲ್ಲ. ಹಂಗಿರುವಾಗ 4 ಗಂಟೆ ಕಾದು ದೇವ್ರ ನೋಡೋಕ್ ತಾಳ್ಮೆ ಇರುತ್ತಾ? ನೋ ವೇ. ನನ್ನ ಪ್ರಕಾರ ಆ ತಾಳ್ಮೆ ಇಲ್ಲ ಅಂದ್ರೆ ಇಂಥ ಜಾಗಗಳಿಗೆ ಇವ್ರು ಹೋಗ್ಲೇಬಾರದು. ಇದು ಬರೀ ಚಾಮುಂಡಿ ಬೆಟ್ಟದ ಕತೆ ಅಲ್ಲ. ಇತ್ತೀಚೆಗೆ ತುಂಬಾ ಟೆಂಪಲ್ಸ್ ಗಳಲ್ಲಿ ಈ ರೀತಿ ಜಗಳ ಗಲಾಟೆಗಳನ್ನು ನೋಡಿರ್ತೀರಾ. ಕೆಲವು ದಿನಗಳ ಹಿಂದೆ ಕೊಟ್ಟಿಯೂರು ಟೆಂಪಲ್ ನಲ್ಲೂ ಹಿಂಗೆ ಜನ ಜಾಸ್ತಿಯಾಗಿ ದರ್ಶನಕ್ಕೆ ಲೇಟ್ ಆಗ್ತಿದೆ ಅಂತ ಮ್ಯಾನೇಜ್ಮೆಂಟ್ ನವರಿಗೂ ಜನರಿಗೂ ದೊಡ್ಡ ಗಲಾಟೆ ಆಗಿತ್ತು. ಇನ್ ಕೇಸ್ ನೀವೇನೋ VIP ಟಿಕೆಟ್ ತಗೊಂಡು 1,000 ರೂಪಾಯಿ ಕೊಟ್ಬಿಟ್ಟು ಹೋಗ್ತೀನಿ ಅಂದ್ರೆ ದೇವ್ರನೇ ವರ್ತೆ ಅಲ್ಲ. ಅದು 3 ಅವರ್ ಕಾಯಿಸ್ತಾರೆ, ಬೇಕು ಅಂತಾನೆ 3 ಅವರ್ ಕಾಯಿಸ್ತಾರೆ. ನಿಮ್ಗೆ ಯಾವ್ದೇ ರೆಸ್ಪೆಕ್ಟ್ ಇಲ್ಲ. 1,000 ರೂಪಾಯಿ ಕೊಟ್ಟಿದ್ದೀರಾ ಅಂತ ಬೆಲೆನೂ ಇಲ್ಲ ನಿಮ್ಗೆ.
ಕೊಡೋದು ವೇಸ್ಟ್, ಇಲ್ಲಿ ಟಿಕೆಟ್ ತಗೊಳ್ಳೋದು ವೇಸ್ಟ್. ನಾರ್ಮಲ್ ಎಲ್ಲ ರೌಡಿಸಂ ಮಾಡ್ತಾರೆ ಜಾಸ್ತಿ, ಎಲ್ಲ ಬರೀ ರೌಡಿಸಂ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಆ ಟೆಂಪಲ್ ನವರು ಇವ್ರಿಗೆ ಬನ್ನಿ ಅಂದಿದ್ರ, ಎಷ್ಟೊಂದು ಜನ ರಶ್ ಇದೆ ಬರ್ಲೇಬೇಡಿ ಅಂತ ವಿಡಿಯೋ ಮಾಡಿ ಮಾಡಿ ಹಾಕಿದ್ರು. ಆದ್ರೂ ಇವ್ರಾಗಿದ್ ಇವ್ರೆ ಹೋಗ್ಬಿಟ್ಟು ಕಡೆಗೆ ಈ ರೀತಿ ಗಲಾಟೆ ಗದ್ಲ ಮಾಡ್ಕೊಂತಾರಲ್ಲ. ಏನ್ರಿ ತಕರಾರು ಮಾಡ್ತೀರಾ? ಮೊನ್ನೆ ಮಲೆ ಮಹದೇಶ್ವರ ಬೆಟ್ಟದಲ್ಲೂ ಇದೇ ಪರಿಸ್ಥಿತಿ. ಈ ರೀತಿ ಇನ್ಸಿಡೆಂಟ್ಸ್ಗಳು ಬರ್ತಾ ಬರ್ತಾ ಕಾಮನ್ ಆಗಿ ಹೋಗ್ತಿದೆ. ಈ ಜನಜಂಗುಳಿಗೆ ಮುಖ್ಯ ಕಾರಣ ಒಂದ್ ಕಡೆ ಈ ಫ್ರೀ ಬಸ್, ಇನ್ನೊಂದ್ ಕಡೆ ಈ ಸೋಷಿಯಲ್ ಮೀಡಿಯಾ. ಮೊದ್ಲೆಲ್ಲ ಗೊತ್ತಿದವ್ರು ಮಾತ್ರ ಆಯಾ ಟೆಂಪಲ್ ಗಳಿಗೆ ಹೋಗೋರು, ಆದ್ರೆ ಈಗೀಗ ರೀಲ್ ಶೋಕಿ ಜಾಸ್ತಿ ಆದ್ಮೇಲೆ ಎಲ್ರು ಎಲ್ಲಾ ಕಡೆ ನೂಕು ನುಗ್ಲಲ್ಲಿ ಹೋಗೋಕ್ ಶುರು ಮಾಡಿದ್ದಾರೆ. ಇನ್ನು ಫ್ರೀ ಬಸ್ ಇದೆ ಅಂತ ತುಂಬಾ ಜನ ಲೇಡೀಸ್ಗಳು ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದ್ ಬಿಟ್ಟು ದುರುಪಯೋಗ ಪಡಿಸ್ಕೊಂಡು ಸಿಕ್ಕಿದ ಕಡೆ ತಿರಿಕೊಂಡು ನಿಂತಿದ್ದಾರೆ. ಮೊದ್ಲು ನಮ್ ಸರ್ಕಾರ ಈ ಫ್ರೀ ಬಸ್ ಅನ್ನ ವರ್ಕಿಂಗ್ ವುಮೆನ್ ಗಳಿಗೆ, ಸ್ಕೂಲು ಕಾಲೇಜ್ಗೆ ಹೋಗೋ ಹೆಣ್ಣು ಮಕ್ಕಳಿಗೆ, ಸೀನಿಯರ್ ಮಹಿಳೆಯರಿಗೆ ಬಿಟ್ಟು ಮಿಕ್ಕವರಿಗೆ ಕ್ಯಾನ್ಸಲ್ ಮಾಡಬೇಕು. ಆಗ ಈ ಅರ್ಧ ರಾಧ ಅಂತ ತಪ್ಪುತ್ತೆ. ಅಂದಂಗೆ ಈ ಸೋಷಿಯಲ್ ಮೀಡಿಯಾ ರೀಲ್ಸ್ ಅಂದಾಗ ನೆನ್ಪಾಯ್ತು, ಮೊನ್ನೆ ಇವನ್ ಯಾರೋ ಒಬ್ಬ ಡಿ ಬಾಸ್ ಅವ್ರ ಫೋಟೋ ಹಿಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾನೆ. ಹೋಗ್ಲಿ, ಪ್ರಾಬ್ಲಮ್ ಇಲ್ಲ. ಇವನಿಗೆ ನಿಜವಾಗ್ಲೂ ದರ್ಶನ್ ಅವ್ರ ಬಗ್ಗೆ ಅಭಿಮಾನ ಇದ್ರೆ ಫೋಟೋ ಹಿಡ್ಕೊಂಡು ಸೈಲೆಂಟ್ ಆಗಿ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರ್ಲಿ. ಅದನ್ ಬಿಟ್ಟು ಈ ತರ ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಬೇರೆ ಜನರಿಗೂ ತೊಂದರೆ ಕೊಟ್ಟಿದಾನಲ್ಲ. ಕತ್ತಲ ಕಾವಲು ಆರೈಸಾಗ ನಿನ್ನ ಜೊತೆ ನಿಂತವ್ರು ನಾವು. ಈಗ ಈ ಆಂಟಿ ನೋಡಿ, ದರ್ಶನ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನಾನು ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿದ್ದೀನಿ. 3 ಸರಿ ಬಂದಿದ್ದೀನಿ. ದರ್ಶನ್ಗೋಸ್ಕರ ನಾನು 2,000 ದುಡ್ಡು ಹಾಕಿ ಅರ್ಕೆ ಕೇಳ್ಕೊಂಡಿದ್ದೀನಿ. ಅವ್ರಿಗೆ ಬೇಗ ಬಿಡುಗಡೆ ಆಗ್ಲಿ, ಅವ್ರ ಮನಸ್ಸು ನಿರಾಳವಾಗಿರ್ಲಿ ಅಂತ ಬೇಡ್ಕೊಂಡಿದ್ದೀನಿ. ಈ ಆಂಟಿ ಕೂಡ ದರ್ಶನ್ ಸರ್ ಆಚೆ ಬರ್ಲಿ ಅಂತಲೇ ಬೇಡ್ಕೊಂಡಿದ್ದಾರೆ. 2,000 ರೂಪಾಯಿ ದುಡ್ಡು ಹಾಕಿ ಹರಕೆ ಕಟ್ಕೊಂಡಿದ್ದಾರೆ. ಈ ಆಂಟಿ ಎಲ್ಲಾದ್ರೂ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಪೋಸ್ಗಳು ಕೊಟ್ಕೊಂಡು ಬೇರೆಯವ್ರಿಗೆ ತೊಂದರೆ ಕೊಟ್ಟಿದಾರ? ಇಲ್ಲ. ದರ್ಶನ್ ಸರ್ ಮೇಲೆ ಪ್ರೀತಿ, ದೇವ್ರ ಮೇಲೆ ಭಕ್ತಿ ಇರೋ ಯಾರೇ ಆದ್ರೂ ಇದೇ ತರ ಮಾಡ್ತಾರೆ ಹೊರತು ಇವನ್ ತರ ಮೆಂಟ್ಲು ತರ ಆಡಲ್ಲ. ಆಯ್ತು, ಏನೋ ಒಂದ್ ಕಡೆ ಈ ತರ ಕೂಗಿ ವಿಡಿಯೋ ಮಾಡಿ ಹಾಕ್ಲಿ, ಅಭಿಮಾನ ಕ್ರೇಜ್ ಅನ್ಕೊಳ್ಳೋಣ. ಈ ನನ್ನ ಮಗ ಒಂದ್ 10 ಕಡೆ ವಿಡಿಯೋ ಮಾಡಿ ಹಾಕಿದಾನೆ. ಅದ್ರ ಮಧ್ಯೆ ಇವನ್ ತಿರ್ಪೇಶ್ ಹೋಗಿ ನೋಡಿ, ದೇವಸ್ಥಾನದಲ್ಲಿ ಈ ತರ ಕನ್ನಡಕ ಹಾಕೊಂಡ್ ಶೋಗಳು ಕೊಡ್ತಾವನೆ. ಇದ್ರ ಮಧ್ಯೆ ಬೇರೆ ನಟರು ಫ್ಯಾನ್ಸ್ ಮಧ್ಯೆ ತಂದಿಡೋ ಮಿಂಡ್ರಿ ಕೆಲಸ ಮಾಡ್ತಾವನೆ. ಈಗ ಹೇಳಿ, ಇವನಿಗೆ ನಿಜವಾಗ್ಲೂ ಚಾಮುಂಡಮ್ಮನ ಮೇಲೆ ಭಕ್ತಿ ಇದೆಯಾ, ಅಥವಾ ನಿಜವಾಗ್ಲೂ ದರ್ಶನ್ ಸರ್ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಮನಸ್ಥಿತಿ ಇವನಿಗಿದ್ಯಾ? ಸುಮ್ನೆ ಅವ್ರ ಹೆಸರು ಬಳಸ್ಕೊಂಡು ಅವ್ರ ಹೆಸರನ್ನ ಹಾಳು ಮಾಡ್ತಾ ಇವನ್ ಲೈಕ್ಸ್ ವ್ಯೂಸ್ ಫಾಲೋಸ್ ಬೆಳೆ ಬೇಯಿಸ್ಕೊಂತಾವನೆ. ಒಟ್ನಲ್ಲಿ ಈ ಕಲಿಯುಗದಲ್ಲಿ ದೇವರ ಸನ್ನಿಧಿಲೂ ನೆಮ್ಮದಿ ಸುಖ ಶಾಂತಿ ಸಿಗಲ್ಲ ಅನ್ನೋ ತರ ಆಗೋಗ್ತಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ. ಇನ್ನು ಬೆಲ್ಲು ಹೊಡಿಲಿಲ್ವೇ?